ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಗನ್ ಕಲೆಕ್ಷನ್ಸ್ ಮಾಡ್ತೀನಿ. ಅದು ಎಷ್ಟು ಹೇಳಿ, ನನ್ನ ಹತ್ರ ಇರೋ ಗನ್ ಕಲೆಕ್ಷನ್ 16 ಗನ್ ಕಲೆಕ್ಷನ್ಸ್ ಇದೆ. ಎಲ್ಲ ಇಲ್ಲಿದೆ ನೋಡಿ ಗೈಸ್. ಎಷ್ಟು ಗನ್ ಕಲೆಕ್ಷನ್ ಮಾಡಿದ್ದೀನಿ ಅಂದರೆ ಗೊತ್ತಿ ಕೇಳಿ. ಎಲ್ಲ ಗನ್ ಕಲೆಕ್ಷನ್ ಮಾಡಿದ್ದೀನಿ. ಇಷ್ಟೊಂದು ಟ್ರಯಲ್ ಬೇಕಂದ್ರೆ ಕಮೆಂಟಲ್ಲಿ ಹಾಕಿ. ಎಲ್ಲಾನು ಒಂದೊಂದಾಗೆ ಟ್ರಯಲ್ ಮಾಡಿ ಕಳಿಸ್ತೀನಿ ಶಾರ್ಟ್ಸಲ್ಲಿ. ಓಕೆನಾ ಗೈಸ್? ಮಾಡ್ತೀನಿ ಈಗಲೇ, ವೇಸ್ಟ್ ಮಾಡೋದು ಬೇಡ. ಈಗ ಎಲ್ಲ ಗನ್ಸ್ ಬಗ್ಗೆ ಸ್ಟೋರಿ, ಅದ್ರ ಹಿಂದಿನ ಕತೆ ಎಲ್ಲಾನು ಹೇಳ್ಕೊಬರ್ತೀನಿ. ಅದ್ರ ಹಿಸ್ಟ್ರಿನೂ ಹೇಳ್ಕೊಬರ್ತೀನಿ. ಎಲ್ಲ ಹೇಳ್ಕೊಬರ್ತೀನಿ. ಫಸ್ಟ್ ಗನ್ ಶುರು ಮಾಡೋಣ ಬನ್ನಿದೆ. ಇದು ತುಂಬ ಚೆನ್ನಾಗಿರೋದು. ಆದರೆ ಇದಕ್ಕೆ ಇದು ಗುಂಡಿರೋದಲ್ಲ, ಇದು ಮಾಮೂಲಿ. ಸೌಂಡ್ ಮಾಡಿದ್ರೆ ಈ ಥರ ಎಲ್ಲ ಶೂಟ್ ಆಗುತ್ತೆ. ತುಂಬ ಚೆನ್ನಾಗಿರೋ ಗನ್ ಇದು. ಇದು 500 ರೂಪಾಯಿ ಕಾಸ್ಟ್ ಆಗುತ್ತೆ. ಇದ್ರ ಹಿಂದಿನ ಕತೆ ಏನಂದ್ರೆ, ನಾನು ಮೈಸೂರಲ್ಲಿ ಸಾರಾ ಅಂತ ಇತ್ತು, ಅಲ್ಲಿ ಇದು ಪಬ್ಜಿ ಗನ್ನು. ಇದು 9mm ಪಿಸ್ತೂಲ್ ಅಂತ ಫುಲ್ ಸೇಫ್ಟಿಯಾಗಿ ಕೊಟ್ಟಿದ್ದಾರೆ. ಈಗ ಟ್ರಯಲ್ ಮಾಡ್ತೀನಿ ನೋಡಿ ಹೆಂಗೆ ಹೊಡೆಯುತ್ತಂತ. ಮುಖಕ್ಕೆ ಬೀಳುತ್ತೆ ನಿಮಗೆ. ನೋಡಿ ಗಾಯ್ಸ್ ಹೆಂಗಿದೆ ನೋಡಿ ಗಾಯ್ಸ್. ಇಲ್ಲಿ ಫಸ್ಟ್ ರೀಲೋಡ್ ಮಾಡ್ಕೋಬೋದು. ಫಸ್ಟ್ ನೋಡ್ಬಿಡ್ತೀನಿ ಗಂಡಿದೆಯಾ ಇಲ್ವೋ ಅಂತ. ಓ, ಫುಲ್ಲು ರೀಫಿಲ್ ಇದೆ. ತೋರಿಸ್ತೀನಿ ನೋಡಿ ನಿಮ್ಗೆ ಟ್ರಯಲು. ತುಂಬ ಜೋರಾಗಿ ಹೊಡೋದು ಬೇಡ ಗಾಯ್ಸ್. ಎಲ್ಲೈತೆ ನಂಗೆ ಗೊತ್ತಿಲ್ಲ. ಅಂದರೆ ಗುಂಡು ಹೆಂಗೈತೆ ಅಂದರೆ ನೋಡಿ, ಎಷ್ಟು ಚಿಕ್ಕದು ಗುಂಡು. ಒಬ್ಬನ ಕಣ್ಣಿಗೆ ಹೊಡೆದ್ರೆ ಮುಗೀತು. ಒಂದು ಕಣ್ಣು ಸ್ಪೆಕ್ಸ್ ಹಾಕೋಬೇಕು, ಇಲ್ಲಾಂದರೆ ಕಣ್ಣು ಕಾಣಿಸಲ್ಲ ಅಷ್ಟೇ ಅವನಿಗೆ. ನೆಕ್ಸ್ಟ್ ಗನ್ ತೋರಿಸ್ತೀನಿ ಬನ್ನಿ ಗೈಸ್. ಇದು ನೆಕ್ಸ್ಟ್ ಗನ್. ಇದು ಸೇಮ್ ಸಾರಾದಲ್ಲೇ ಇದನ್ನು ತಗೊಂಡಿದ್ದು, ಬಟ್ ಇದು ತುಂಬ ಸೈಕು ಗಾಯ್ಸ್. ಇದಕ್ಕೆ ಇನ್ನೂ ಶೆಲ್ ಹಾಕಿಲ್ಲ, ನಾನು ಹೊಡೆಯೋಕ್ಕೂ ಆಗಲ್ಲ. ಶೆಲ್ ಹಾಕಿಲ್ಲ, ಅದಕ್ಕೇನು ತೋರ್ಸೋಕ್ಕಾಗಲ್ಲ ಗಾಯ್ಸ್. ಇದು 500 ಕಾಸ್ಟ್ ಆದರೆ ಇಷ್ಟು ಚಿಕ್ಕನ್ಗೆ ಎಷ್ಟು ಹೇಳಿ? ನೀವು ಒಂದ್ಸಲ ಕಮೆಂಟಲ್ಲಿ ಹಾಕಿ, ಹೇಳ್ತೀನಿ. ಕಮೆಂಟಲ್ಲಿ ನೀವು ಹಾಕಿ ನಿಮ್ಗೆ ಎಷ್ಟು ಪ್ರೈಸ್ ಅಂತ ಗಾಯ್ಸ್. ಇದು ತುಂಬ ಚೆನ್ನಾಗಿರೋ ಗನ್. ಇದು ಸೇಮೆ, ಬಟ್ ಇದು ನಾನು ಅಯ್ಯಪ್ಪ ಸ್ವಾಮಿಗೆ ಹೋದಾಗ ಅಲ್ಲಿ ಒಂದು ಮಳೆಗೆ ಹೋಗಿದ್ದಾಗ ಇದು ಸಿಕ್ಕಿದ್ದು ನನಗೆ. ತುಂಬ ಇದು ಕಾಸ್ಟ್ ಆಗುತ್ತೆ. ಇದನ್ನು ಕಮೆಂಟಲ್ಲಿ ಹಾಕಿ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಗಾಯ್ಸ್. ಇದು ಅಲ್ಲೇ ತಗೊಂಡಿದ್ದು, ಇದು ಅಲ್ಲೇ ತಗೊಂಡಿದ್ದು. 2 ಗನ್ನು ಫ್ರೀ ಆಗಿ ಬರುತ್ತೆ ಗೈಸ್. ಯಾಕೋ ವರ್ಕೆ ಹಾಕಲ್ಲ ಅನ್ಕೋತೀನಿ. ವರ್ಕ್ ಆಯ್ತು ಗೈಸ್. ಪೊಲೀಸ್ ಗನ್ನು. ಇಷ್ಟು ಗನ್ನು. ಇದು ಗನ್ ವಿತ್ ಆರ್ಚರ್. ಫುಲ್ಲು ಸ್ಪೀಡಾಗಿ ಹೊಡೆದ್ರೆ ಗುಂಡು ತಂದಿಲ್ಲ, ಆದರೂ ತೋರಿಸ್ತೀನಿ. ಒಂದೇ ಸ್ಪೀಡ್ ಹೊಡೆಯೋದು. ಆ ಗ್ಲಾಸ್ ಬೇಕಾದ್ರೂ ಹೊಡೆದೋಗುತ್ತೆ, ಗುಂಡು ತಂದಿಲ್ಲ. ತೋರಿಸ್ತೀನಿ ಬೇಕಂದ್ರೆ ಹಿಂಗೆ ಹೊಡಿ ನೋಡಿ. ಎಲ್ಲರೂ ಎದುರುತ್ತಾರೆ ಗಾಯ್ಸ್. ಇನ್ನೊಂದು ಇದು ಡೆಲ್ಲಿಯಿಂದ ತಂದಿದ್ದು, ನನ್ನ ದೊಡ್ಡಪ್ಪ ತಂದು ಕೊಟ್ಟಿದ್ದು. ಇದು ಫುಲ್ಲು ಡೆಲ್ಲಿಯಿಂದ ತಂದಿದ್ದು. ಇದಕ್ಕೆ ಗುಂಡು ತಂದಿದ್ದೀನಿ, ತೋರಿಸ್ತೀನಿ ಗಾಯ್ಸ್. ನೋಡಿ ಇದು ಗುಂಡು ಅದ್ರದ್ದು ಗಾಯ್ಸ್. ಇದರಲ್ಲಿ ಇನ್ನೊಂದು ಗುಂಡಿದೆ, ತಂದಿಲ್ಲ ಅಷ್ಟೇ ಗಾಯ್ಸ್. ರೀಲೋಡ್ ಆಗಿದೆ ಅನಿಸುತ್ತೆ. ನೋಡಿ ಹೆಂಗೆ ಹೋಗುತ್ತೆ ಹೊಡೆದ್ರೆ, ಎಷ್ಟು ದೂರ ಹೋಗಿದೆ. ಹೊಟ್ಟೋಗ್ಬಿಡುತ್ತೆ, ಅದಕ್ಕೆ ಬೇಡ, ಎಲ್ಲ ಹೊಡಿತೀನಿ. ನೋಡು ಹೆಂಗೆ ಸೌಂಡ್ ಆಗುತ್ತೆ ಗಾಯ್ಸ್. ರೀಲೋಡ್ ಗಾಯ್ಸ್. ಇದು ಮಾಮೂಲಿ ಗನ್ನು, ಇದೇನಿಲ್ಲ. ಇದು ಸುಮ್ಮನೆ ತಿರುಗಿಸ್ಕೊಂಡು ಸ್ಟೈಲ್ ತೋರ್ಸೋಕ್ಕೆ ಚೆನ್ನಾಗಿದೆ. ಆಮೇಲೆ ಗುಂಡು ಇದೆ, ಬಟ್ ತಂದಿಲ್ಲ ಇವತ್ತು ಗಾಯ್ಸ್. ಇದು ಪಟಾಕಿ ಗನ್ನು. ಪಟಾಕಿ ಹೊಡಿಯೋಕ್ಕೆ ಪಟಾಕಿ ಇಲ್ಲ ಇದಕ್ಕೆ ನೋಡಿ ಗಾಯ್ಸ್. ಇದು ಕೂಡ ಸೇಮ್ ಪಟಾಕಿ ಗನ್ನೇ ಗಾಯ್ಸ್. ಇದು ಬುಗ್ರಿ ಬಿಡೋ ಗನ್ನು ಗಾಯ್ಸ್. ಯಾಕೋ ಇದು ಮುರಿದೋಗ್ಬಿಟ್ಟಿದೆ ಅನ್ಕೊತೀನಿ, ವರ್ಕ್ ಆಯ್ತಿಲ್ಲ ಗಾಯ್ಸ್. ಇದು ಕೂಡ ಒಂದು ಪಟಾಕಿ ಗನ್ನೇ, ವರ್ಕ್ ಆಗುತ್ತೆ. ಇದು ಕೂಡ ಇದು ಮಾಮೂಲಿ ಗನ್ನು. ಇದಕ್ಕೆ ಶೆಲ್ ಹಾಕಂಗಿಲ್ಲ, ಏನಕ್ಕಂಗಿಲ್ಲ, ಸುಮ್ಮನೆ ಸೌಂಡು. ಈಗ ಇಷ್ಟೇ ಇದ್ರ ಸೌಂಡು. ಇದ್ರ ಜೊತೆನೆ ನನಗೆ ಇದು ಬಂದಿದ್ದು
ಇವೆರಡು ಒಟ್ಟಿಗೆ ಬಂತು ನನಗೆ. ನಾನು ಇದನ್ನ ಇಲ್ಲಿ ತಗೊಂಡಿದ್ದು ಆಂಧ್ರ ಪ್ರದೇಶಲ್ಲಿ ತಿರುಪತಿ ತಿಮ್ಮಪ್ಪಂಗೆ ಹೋದಾಗ. ಮತ್ತೆ ಇದು ಇನ್ನೊಂದು ಗನ್ ತೋರಿಸೇ ಇಲ್ಲ ನಿಮ್ಗೆ. ಇದು ಗಾಯ್ಸ್ ಇದು ಫುಲ್ಲು ಆಟೋಮೆಟಿಕ್ಕು. ಬೇಕಂದ್ರೆ ಇದು ಇದ್ರ ಗುಂಡೆ ಸೇಮೆ. ಇದು ದೂರ ಹೋಗುತ್ತೆ. ಇಲ್ಲ ತೋರಿಸಿ ಗಾಯ್ಸ್. ಇದು ಅಂಟಾಗ್ಬಿಡ್ತು. ಹಿಂಗೆ ಹೊಡೆದು ಹಿಂಗೆ ಹೋಗಿತ್ತು. ಅದಕ್ಕೆ ಇದು ಸೈಕ್ ಗನ್ ಅನ್ನೋದು ಗಾಯ್ಸ್. ಗಾಯ್ಸ್ ಇದ್ರೆ ಇನ್ನೊಂದು ತೋರಿಸ್ಬೇಕು ನೋಡಿ. ಇದು ಓಪನ್ ಮಾಡ್ಬೋದು. ಆಮೇಲೆ ಇದಕ್ಕೆ ಗುಂಡು ಹಾಕ್ಬೋದು. ನಾವು ಗುಂಡು ಹಾಕಿ ಸೇರಿಸಿ ಹೊಡೆದ್ರೆ ಸೇಮ್ ಇತ್ತು. ಇದು ಒಳಗಡೆಯಿಂದನೂ ಹಾಕ್ಬೋದು, ಆಚೆಯಿಂದನೂ ಹಾಕ್ಬೋದು. ಗಾಯ್ಸ್ ನನ್ನ ತಂಗಿನ ಅವಳ ಹತ್ರನೂ ಗಣ್ಣಿದೆ ಅಂದಿದ್ಲು, ಬಟ್ ತಂದಿಲ್ಲ ಇವತ್ತು ಅವಳು. ಗಾಯ್ಸ್ ನಾನು ಅನ್ಕೊಂಡೆ ಅವಳು ತಗೊಬರ್ತಾಳೆ ಅಂತ, ಬಟ್ ಗನ್ನೆಲ್ಲ ಕಳ್ಸಾಕ್ಬಿಟ್ಟವಳೆ. ಆದರೆ ಇನ್ನೊಂದ್ಸಲ ಟ್ರಯಲ್ ತೋರಿಸ್ತೀನಿ. ಮತ್ತೆ ಎಲ್ಲಾನು ಇಷ್ಟು ಹೇಳ್ಕೊಬಂದಲ್ಲ, ಓನ್ಲಿ ಟ್ರಯಲ್. ಗಾಯ್ಸ್ ಇದು ಟ್ರಯಲ್ ಮುಗೀತು. ಶಲ್ಲಿಲ್ಲ ಕಮೆಂಟಲ್ಲಿ ಹೇಳಿದ್ದೀನಿ ಎಷ್ಟಿದೆ ಅಂತ ಹಾಕ್ಬೇಕು. ಇದು ಕೂಡ ಗಾಯ್ಸ್ ಇದು ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಇದನ್ನು ಕಮೆಂಟಲ್ಲಿ ಹಾಕಿ. ಇದು ಕಮೆಂಟ್ ಹಾಕಿ. ಗಾಯ್ಸ್ ಇದೆಲ್ಲ ನಾರ್ಮಲ್ ಗನ್ಸು, ಸುಮ್ಮನೆ ಹೊಡೆಯೋದು. ಇದನ್ನೇನು ಕಮೆಂಟ್ಗೆ ಹಾಕ್ಬಿಡಿ ಗಾಯ್ಸ್. ಇದು ಚನ್ನಪಟ್ಟಣದಿಂದ ತಂದಿದ್ದು ಅಲ್ಲ ಅಂತ ಅನ್ಕೋಬೇಡಿ. ಚನ್ನಪಟ್ಟಣದಲ್ಲೇ ಮಾಡಿರೋದು, ಬಟ್ ಇದನ್ನ ತೆಲಂಗಾಣದಿಂದ ತಂದಿರೋದು ನಮ್ಮಪ್ಪ ನನಗೆ. ಇದು ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಹಾಕಿ. ತೆಲಂಗಾಣದಿಂದ ತಂದಿದ್ದೀನಿ ಅಂತ ಎಷ್ಟು ಕಾಸ್ಟ್ ಇರಬೇಕಂತ ನಿಮ್ಗೆ ಗೊತ್ತಲ್ವ, ಹಾಕಿ ಗಾಯ್ಸ್. ಇದು ಡೆಲ್ಲಿಯಿಂದ ತಂದಿದ್ದೀನಿ, ಫುಲ್ ಸ್ಪೆಷಲು. ಇನ್ನೊಂದು ಟ್ರಯಲ್ ತೋರಿಸ್ತೀನಿ. ಇದನ್ನು ಕಮೆಂಟಲ್ಲಿ ಹಾಕ್ಬೇಕು ಎಷ್ಟು ಅಂತ. ಡೆಲ್ಲಿಯಿಂದ ತಂದಿದ್ದೀವಿ ತಾನೆ, ಎಷ್ಟಿರಬೇಕು ಅಲ್ವಾ ಗಾಯ್ಸ್. ಇವತ್ತು ನನ್ನ ವಿಡಿಯೋ ನಿಮ್ಗೇನಾದರೂ ಬೇಕಿದ್ರೆ ಇದೇ ಥರ ಗನ್ನು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿಡಿ. ಆಮೇಲೆ ನಾನು ಹೇಳಿರೋ ಗನ್ಸ್ದು ರುಪೀಸೆಲ್ಲ ಹಾಕಿರಿ. ಆಮೇಲೆ ಯಾವ್ದು ಕರೆಕ್ಟು ಯಾವ್ದು ತಪ್ಪು ಅಂತ ಅವ್ರಿಗೆ ಹೇಳ್ತೀನಿ. ಆಮೇಲೆ ಬಾಯ್ ಗಾಯ್ಸ್. ಸಬ್ಸ್ಕ್ರೈಬ್, ಶೇರ್, ಲೈಕ್ ಆ್ಯಂಡ್ ಕಮೆಂಟ್. ಬಾಯ್.